ನಮಸ್ತೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿರೋದು 2013 ಸೊ ಇದು ತುಂಬಾ PU ಕಾಲೇಜ್ ಇದೆ, ಬೇರೆ ಬೇರೆ ಡಿಗ್ರಿ ಕಾಲೇಜಸ್ ಎಲ್ಲ ಮುಂಚೆನೆ ಸ್ಟಾರ್ಟ್ ಆಗಿತ್ತು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿನ ಇಟಗಿಲಪುರ ರಾಜಾನಕುಂಟೆ ಹತ್ರ ಯಲಹಂಕ ನಿಯರ್ ಬೈ ಇದು ಲೊಕೇಟ್ ಆಗಿದೆ. 2013 ಇಂಜಿನಿಯರಿಂಗ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು 50 ರಿಂದ 60 ಎಕರೆ ಕ್ಯಾಂಪಸ್ ಇದೆ. ರಾಜಾನಕುಂಟೆಯಿಂದ ಒಂದು 2 ರಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಏನಪ್ಪಾ ಯಾವ ತರ ಈ ಕಾಲೇಜ್ಗೆ ನಾವು ರೀಚ್ ಆಗ್ಬೋದು ಅಂದ್ರೆ ಮೆಟ್ರೋ ಫೆಸಿಲಿಟಿ ಇದೆಯಾ ಅಂದ್ರೆ ಸದ್ಯಕ್ಕೆ ಮೆಟ್ರೋ ಫೆಸಿಲಿಟಿ ಇಲ್ಲ ಅಂಡ್ ಫ್ಯೂಚರ್ ಅಲ್ಲೂ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. BMTC ಏನಾದ್ರೂ ಕನ್ವಿನಿಯೆಂಟ್ ಆಗಿದೆಯಾ ಅಂದ್ರೆ ಕೆಲವು ಬಸ್ಸಸ್ ಕನ್ವಿನಿಯೆಂಟ್ ಇದೆ, ಕೆಲವು ಬಸ್ಸಸ್ ಡೈರೆಕ್ಟ್ ಆಗಿ ಕಾಲೇಜ್ ಹತ್ರನೇ ಹೋಗುವಂತ ಬಸ್ಸಸ್ ಇದೆ. ಇಲ್ಲ ಅಂದ್ರೆ ನಿಮ್ಗೆ ಕಾಲೇಜ್ ಬಸ್ಸಸ್ ನ ತುಂಬಾ ಕನ್ವಿನಿಯೆಂಟ್ ಆಗಿ ಅವರು ಮೇಂಟೈನ್ ಮಾಡಿದ್ದಾರೆ. ನೀವು ಕಾಲೇಜ್ ಬಸ್ಸಸ್ ಅಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ತುಂಬಾ ಕಡೆಯಿಂದ ಪ್ರೆಸಿಡೆನ್ಸಿ AC ಬಸ್ಸಸ್ ಬಿಟ್ಟಿದ್ದಾರೆ. ಅದು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮೇ ಬಿ ಕಾಸ್ಟ್ಲಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಅದನ್ನ ನೀವು ಕಾಲೇಜ್ ಹತ್ರ ತಿಳ್ಕೊಂಡ್ರೆ ಡಿಪೆಂಡ್ ಆನ್ ದ ರೂಟ್ಸ್ ನಿಮ್ಗೆ ಕಾಲೇಜ್ ಬಸ್ಸಸ್ ಅವೈಲಬಿಲಿಟಿ ಇದೆ. ಎಲ್ಲಾ ಮೇಜರ್ ಬಸ್ಸಸ್ AC ಬಸ್ಸಸ್ ಆಗಿದೆ. ಜೊತೆಗೆ ನೀವು ಏನಾದ್ರೂ ರಾಜಾನಕುಂಟೆಯಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನಿಮ್ಗೆ ಬೆಳಗ್ಗೆ ಮತ್ತೆ ಸಂಜೆ ನಿಮ್ಗೆ ಬಸ್ ಫೆಸಿಲಿಟಿ ಅವರೇ ಕೊಟ್ಟಿದ್ದಾರೆ, ಫ್ರೀ ಆಗಿ ಇರುತ್ತೆ. ಮೇ ಬಿ ಅಲ್ಲಿಂದ 2-3 ಕಿಲೋಮೀಟರ್ಸ್ ನಿಮ್ಗೆ ಶಟ್ಲ್ ಬಸ್ಸಸ್ ತರ ನಿಮ್ಗೆ ಅಲ್ಲಿಂದ ಪಿಕಪ್ ಡ್ರಾಪ್ ಫೆಸಿಲಿಟಿ ಇದೆ. ಅಲ್ಲಿ ಎಕ್ಸಾಕ್ಟ್ ನಿಮ್ಗೆ ಸಾಯಿ ವಿದ್ಯಾ ಎಂಟ್ರೆನ್ಸ್ ಹತ್ರನೇ ನಿಮ್ಗೆ ಪಿಕಪ್ ಡ್ರಾಪ್ ಇರುತ್ತೆ. ಸಾಯಿ ವಿದ್ಯಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ರಾಜಾನಕುಂಟೆ ಬಸ್ ಸ್ಟ್ಯಾಂಡ್ ಅಲ್ಲೇ ಲೊಕೇಟ್ ಆಗಿದೆ. ಅಲ್ಲಿ ಪಕ್ಕದಲ್ಲೇ ಅಲ್ಲಿಂದಾನೇ ಇವ್ರದ್ದು ಪಿಕಪ್ ಪಾಯಿಂಟ್ ಇದೆ. ಆ ಪಾಯಿಂಟ್ ಇಂದ ನಿಮ್ಗೆ ಪ್ರೆಸಿಡೆನ್ಸಿಗೆ ಬಸ್ಸಸ್ ಫೆಸಿಲಿಟಿ ಇದೆ. ಕಾಲೇಜ್ ಬಸ್ಸಸ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರುತ್ತೆ. ಟ್ರೈನ್ ಅಲ್ಲಿ ಈಗ ಯಾರಾದ್ರೂ ಟ್ರೈನ್ ಅಲ್ಲಿ ಬರ್ತೀವಿ ಅಂದ್ರೆ ಬೇಕಾದ್ರೆ ರಾಜಾನಕುಂಟೆಗೆ ರೈಲ್ವೆ ಸ್ಟೇಷನ್ ಇದೆ. ನಿಮ್ಗೆ ಕನ್ವಿನಿಯೆಂಟ್ ಟೈಮಿಂಗ್ಸ್ ಇದ್ರೆ ಟ್ರೈನ್ ಅಲ್ಲೂ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಮೆಟ್ರೋ ಫೆಸಿಲಿಟಿ ಇಲ್ಲ. ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಾರೆ ಅಂದ್ರೆ ತುಂಬಾ ಡಿಗ್ರಿ ಕೋರ್ಸಸ್ ಆಫರ್ ಮಾಡ್ತಾರೆ. ಇವ್ರದ್ದು ಬೇರೆ ಬೇರೆ ವೆರೈಟಿ ಡಿಗ್ರಿ ಕೋರ್ಸಸ್ ಇದೆ. ನಾನು ಈ ವಿಡಿಯೋದಲ್ಲಿ ಮೇಜರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಂಜಿನಿಯರಿಂಗ್ ಕೋರ್ಸಸ್ ಆಗಿ ಸ್ಪೇಸ್ ಇಂಜಿನಿಯರಿಂಗ್ ಇದೆ, AML ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಡಾಟಾ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ. ಇನ್ನು ತುಂಬಾ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ತುಂಬಾ ಬ್ರಾಂಚಸ್ 15-16 ಬ್ರಾಂಚಸ್ ನ ಮೇಂಟೈನ್ ಮಾಡ್ತಾರೆ. ಕ್ರೌಡ್ ಅಷ್ಟೇ ತುಂಬಾ ಜಾಸ್ತಿ ಇಂಟೆಕ್ ನ ಅವರು ತಗೊಂತಾರೆ, ಯಾಕಂದ್ರೆ ಇವರೇ ಪ್ರೈವೇಟ್ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂಡರ್ ಬರೋದ್ರಿಂದ ಇವ್ರಿಗೆ ಇಷ್ಟ ಬಂದಾಗೆ ಇಂಟೆಕ್ ನ ರೈಸ್ ಮಾಡ್ಕೊಂಡು ತುಂಬಾ ಜನ ಸ್ಟೂಡೆಂಟ್ಸ್ ನ ನೀವು ಈ ಕ್ರೌಡ್ ನ ನೋಡ್ಬೋದು. ನಿಮ್ಗೆ ಒಂದ್ಸರಿ ಬೆಳಗ್ಗೆ ಟೈಮಲ್ಲಿ ನೀವೇನಾದ್ರೂ ರಾಜಾನಕುಂಟೆಯಲ್ಲಿ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಜನ ಕ್ರೌಡ್ ಪ್ರೆಸಿಡೆನ್ಸಿಗೆ ಹೋಗ್ತಾರೆ ಅಂತ. ಮೇಜರ್ MBAಗೆ ತುಂಬಾ ಜನ ಜಾಯ್ನ್ ಆಗ್ತಾರೆ. ನಾರ್ಮಲ್ ಡಿಗ್ರಿಗೆ ತುಂಬಾ ಜನ ಜಾಯ್ನ್ ಆಗ್ತಾರೆ, ಪ್ರೆಸಿಡೆನ್ಸಿಗೆ ಪ್ರಿಫರ್ ಮಾಡ್ತಾರೆ. ತುಂಬಾ ಕ್ರೌಡ್ ನೀವ್ನ ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನೋಡ್ಬೋದು. ನನ್ಗೆ ಜಾಸ್ತಿ ಕ್ರೌಡ್ ಬೇಡ ಅಂದ್ರೆ ಈ ಕಾಲೇಜ್ನ ಅವಾಯ್ಡ್ ಮಾಡ್ಬೋದು, ತುಂಬಾ ಕ್ರೌಡ್ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ಯಾವುದೇ ಕಾಲೇಜ್ಗೆ ನಾವು ಜಾಯ್ನ್ ಆದ್ರೆ ಪ್ಲೇಸ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಲಾಸ್ಟ್ ಇಯರ್ ಅಲ್ಲಿ 16 ಲಕ್ಷ ಏನೋ ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ. ಈ ಸರಿನೂ ಒಂದು 12 ಲಕ್ಷ 13 ಲಕ್ಷ ಪ್ಯಾಕೇಜ್ ಡಿಪೆಂಡ್ ಆಗಿದೆ. ಮೇನ್ಲಿ ಪ್ಯಾಕೇಜ್ ಡಿಪೆಂಡ್ ಆಗೋದು ಸ್ಟೂಡೆಂಟ್ ಸ್ಕಿಲ್ ಮೇಲೆ. ನಿಮ್ಗೆ ಏನಾದ್ರು ಹೆವಿ ಸ್ಕಿಲ್ಫುಲ್ ಇದ್ರೆ ನಿಮ್ಗೆ ಹೈಯೆಸ್ಟ್ ಪ್ಯಾಕೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾಲೇಜ್ ಕೆಲಸ ಏನಿದ್ರು ಕಾಲೇಜ್ ನಿಮ್ಗೆ ಒಂದು ಒಳ್ಳೆ ಕಂಪ್ನಿ ಕರ್ಕೊಂಡ್ಬಂದು ನೀನು ಇಂಟರ್ವ್ಯೂ ಅಟೆಂಡ್ ಮಾಡಪ್ಪ ಅಂತ ಹೇಳ್ತಾರೆ. ನೀವು ಪ್ಯಾಕೇಜ್ ನ ಡಿಸೈಡ್ ಮಾಡೋದು ಮೇನ್ಲಿ ಸ್ಟೂಡೆಂಟ್ ಸ್ಕಿಲ್ ಆಗುತ್ತೆ. ಇನ್ನೊಂದು ಏನಪ್ಪಾ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅವರೇಜ್ ಪ್ಯಾಕೇಜ್ ಇಲ್ಲಿ 3 to 4 lakhs 5 lakhs ಅವರೇಜ್ ಪ್ಯಾಕೇಜ್ ಇದೆ. ಈ ಪಾಯಿಂಟ್ ತುಂಬಾ ಕನ್ಸಿಡರಬಲ್ ಪಾಯಿಂಟ್. ಏನಕ್ಕೆ ಅಂದ್ರೆ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ ಅಡ್ಮಿಟ್ ಆಗೋದ್ರಿಂದ, ಕ್ರೌಡ್ ಜಾಸ್ತಿ ಇರೋದ್ರಿಂದ ಎಲ್ಲಾರ್ಗೂ ಒಂದೇ ಕ್ವಾಲಿಟಿ ಸ್ಕಿಲ್ ಇರೋದಿಲ್ಲ. ಎಲ್ಲಾರ್ಗೂ ಒಂದೇ ಪ್ಯಾಕೇಜ್ ಕೊಡ್ಸೋದಕ್ಕಾಗೋದಿಲ್ಲ. ಕೆಲವು ರಿವ್ಯೂಸ್ ಅಲ್ಲಿ ಕೆಲವು ಫೀಡ್ಬ್ಯಾಕ್ ಏನಿದೆ ಸ್ಟೂಡೆಂಟ್ಸ್ ಅಂದ್ರೆ ಸ್ವಲ್ಪ BPO ಕಂಪನೀಸ್, ನಾನ್ IT ಕಂಪನೀಸ್ಗೆ ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿಸ್ತಾರೆ ಅನ್ನೋ ಒಂದು ರಿವ್ಯೂ ಹೇಳ್ತಾರೆ ಸ್ಟೂಡೆಂಟ್ಸ್ ಏನಾದ್ರು ಕೇಳಿದಾಗ. ಅದು ಬಿಟ್ರೆ ತುಂಬಾ ಜನಕ್ಕೆ ಪ್ಲೇಸ್ಮೆಂಟ್ ಆಗಿರೋದಿಲ್ಲ. ಇದನ್ನ ನಾವು ಕಾಲೇಜಿನ ಕಂಪ್ಲೇಂಟ್ ಮಾಡೋದಕ್ಕಾಗೋದಿಲ್ಲ. ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಯಾವುದೇ ಕಂಪ್ನಿ ಬಂದಾಗ. ಜೊತೆಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಟೆಂಡ್ ಮಾಡೋದಿಲ್ಲ. 4 ವರ್ಷದಲ್ಲಿ ಆಟ ಆಡ್ಕೊಂಡು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಫೈನಲ್ ಅಲ್ಲಿ ನಮ್ಗೆ ಜಾಬ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾಲೇಜ್ ಬಗ್ಗೆ ನೀವು ಕಂಪ್ಲೇಂಟ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಕಾಲೇಜ್ ಆದ್ರೂ ಅವ್ರ ಉದ್ದೇಶ ಏನಿರುತ್ತೆ, ನಾವು ಜಾಬ್ ಕೊಡಿಸ್ಬೇಕು ಅಂತಾನೆ ಉದ್ದೇಶ ಇರುತ್ತೆ. ನೀವು ಕಾಲೇಜ್ ಓದ್ಬೇಕಾದಾಗ ನೀವು ಕ್ರೈಟೀರಿಯಾ ನೀವು ಮೇಂಟೈನ್ ಮಾಡಬೇಕು. ಮಿನಿಮಮ್ ಪರ್ಸೆಂಟೇಜ್ ಮೇಂಟೈನ್ ಮಾಡಬೇಕು. ಮಿನಿಮಮ್ ಸ್ಕಿಲ್ ನ ನೀವು ಅಕ್ವೈರ್ ಮಾಡ್ಕೊಬೇಕು. ಜೊತೆಗೆ ಅವ್ರು ಏನ್ ಟ್ರೈನಿಂಗ್ ಕೊಡ್ತಾರೆ ಅದನ್ನ ಟ್ರೈನಿಂಗ್ ತಗೊಬೇಕು. ಆಗ ನೀವು ಕೇಳೋದಕ್ಕೆ ಹಕ್ಕಿರುತ್ತೆ. ಸುಮ್ನೆ ನಾನು ಕಾಲೇಜಲ್ಲಿ ಫೀಸ್ ಪೇ ಮಾಡಿದ್ದೀನಿ, ನನ್ ಕೆಲಸ ಕೊಡ್ಸಿ ಅಂದ್ರೆ
ಖಂಡಿತ ಯಾವ ಕಾಲೇಜಲ್ಲೂ ಕೆಲಸ ಕೊಡ್ಸೋದಿಲ್ಲ. ಸೊ ನಾನು ಪ್ರೆಸಿಡೆನ್ಸಿ ಅಷ್ಟೇ ಹೇಳ್ತಿಲ್ಲ, ಯಾವುದೇ ಕಾಲೇಜಲ್ಲಿ ಹೋದ್ರೂ ನೀವು ಸ್ಕಿಲ್ಫುಲ್ ಆಗಿದ್ರೆ ಮಾತ್ರ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಈ ಕಾಲೇಜಲ್ಲಿ ತುಂಬಾ ಜನ ನಾನು ಓನ್ ಆಗಿ ಪರ್ಸನಲ್ ಆಗಿ ಕೇಳಿದಾಗ, ಸರ್ ಇಲ್ಲ ನಮ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಮೇ ಬಿ ದ ರೀಸನ್ ಅದ್ರ ಬಿಹೈಂಡ್ ಅದು ಇರುತ್ತೆ. ಸೊ ನೀವು ಎಲ್ಲಾ ರೀತಿಯಲ್ಲೂ ನೀವು ಅವ್ರ ಕಟ್ ಆಫ್ ಮೇಂಟೈನ್ ಮಾಡ್ಕೊಂಡು ಅವ್ರು ಕೊಡ್ತಾ ಇರೋ ಟ್ರೈನಿಂಗ್ ನ ನೀವು ತಗೊಂಡು ನಿಮಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಫುಲ್ ರೈಟ್ಸ್ ಇರುತ್ತೆ ಕಾಲೇಜಲ್ಲಿ ಕೇಳ್ಬೋದು, ಯಾಕೆ ನೀವು ಇಷ್ಟು ಫೀಸ್ ತಗೊಂಡು ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂತ. ಆ ತರ ಕೇಳಬೇಕು ಅಂದ್ರೆ ನಿಮ್ಗೆ ಫಸ್ಟ್ ನೀವು ಕರೆಕ್ಟ್ ಆಗಿರ್ಬೇಕು. ಸೊ ಅವಾಗ ನೀವು ಈಸಿಯಾಗಿ ಕಾಲೇಜನ್ನ ಕೇಳ್ಬೋದು. ಈವನ್ ಪೇರೆಂಟ್ಸು ಅಷ್ಟೇ ಡೈರೆಕ್ಟ್ ಆಗಿ, ಈಗ ನನ್ನ ಮಗನ ಏನಕ್ಕೆ ಅಟೆಂಡ್ ಆಗ್ಲಿಲ್ಲ, ಯಾಕೆ ಪ್ಲೇಸ್ಮೆಂಟ್ ಅಟೆಂಡ್ ಆಗಿಲ್ಲ, ಇಲ್ಲ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಲ್ವಾ ಯಾಕೆ ಕೆಲಸ ಕೊಟ್ಟಿಲ್ಲ ಅಂತ ನೀವು ಯಾವುದೇ ಕಾಲೇಜಲ್ಲಾದ್ರೂ ಬೇಕಾದ್ರೆ ಕೇಳ್ಬೋದು. ಎಷ್ಟೋ ಜನ ಪೇರೆಂಟ್ಸ್ಗೆ ಅದು ಗೊತ್ತೇ ಇರೋದಿಲ್ಲ. ಸೊ ನಾವು ಕಾಲೇಜನ್ನು ಕೇಳೋದೇ ಇಲ್ಲ. ಸೊ ನೀವು ಮುಂಚೆನೆ ಈಗ ಇಂಜಿನಿಯರಿಂಗ್ ಏನಾದ್ರು ಜಾಯಿನ್ ಮಾಡಿಸ್ತಿದ್ದೀರಿ ನಿಮ್ಮ ಮಕ್ಕಳನ್ನ ಅಂದ್ರೆ, ಸೊ ನೀವು ಮುಂಚೆಯಿಂದಾನೆ ಈ ಪಾಯಿಂಟ್ ನ ನೀವು ಕಾಲೇಜನ್ನು ಕೇಳಿ. ಇದು ನೀವೇನು ಕಡಿಮೆ ದುಡ್ಡು ಕಟ್ಟೋದಿಲ್ಲ. ಯಾವುದೇ ಕಾಲೇಜಲ್ಲಾದ್ರೂ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿರ್ತೀರಿ ಮಕ್ಕಳ ಮೇಲೆ. ಸೊ ಅದರಿಂದ ನಿಮ್ಗೆ ಎಲ್ಲಾ ರೀತಿಯ ಹಕ್ಕಿರುತ್ತೆ. ಕಾಲೇಜು ಅಷ್ಟೇ ಪೇರೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಅದು ಎಷ್ಟೋ ಜನ ಪೇರೆಂಟ್ಸ್ ಗೊತ್ತಿರೋದಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಏನಪ್ಪಾ, ಮಾತಾಡ್ಬೋದ ಬೇಡ ಅಂತ ಎಷ್ಟೋ ಜನ ಪೇರೆಂಟ್ಸ್ ಕೇಳೋದೇ ಇಲ್ಲ. ಎಷ್ಟೋ ಜನ ಪೇರೆಂಟ್ಸ್ ಕಾಲೇಜ್ನೇ ನೋಡಿರೋದಿಲ್ಲ, ಅವ್ರು ಇಂಜಿನಿಯರಿಂಗ್ ಮುಗಿಸಿದ್ರು. ಸೊ ನಮ್ಮ ಫೈನಲ್ ಆಗಿ ನಮ್ಮ ಮಗ ಇಂಜಿನಿಯರಿಂಗ್ ಮುಗಿಸ್ದ, ಕೆಲಸ ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಕಾಲೇಜನ್ನ ಬೈಕೊಂಡು ಹೋದ್ರೆ ಆಗೋದಿಲ್ಲ. ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಥವಾ ನಿಮ್ ಮಗಳು ಏನ್ ಮಾಡ್ತಿದ್ದಾರೆ ಕಾಲೇಜಲ್ಲಿ 4 ವರ್ಷ ಅನ್ನೋದು ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೀವು ಕಾಲೇಜ್ ಜೊತೆ ಇಂಟ್ರಾಕ್ಟಿವ್ ಆಗಿದ್ದಾಗ ನಿಮ್ ಮಗನಿಗೆ 4 ವರ್ಷದಲ್ಲಿ ಕೆಲಸ ಸಿಗುತ್ತೋ ಸಿಗೋದಿಲ್ಲ ಅಂತ ನಿಮ್ಗೆ ಫಸ್ಟ್ ಇಯರ್ ಅಲ್ಲೇ ಹೆಚ್ಚು ಕಮ್ಮಿ ಗೊತ್ತಾಗ್ಬಿಡುತ್ತೆ. ಸೊ ಕಾಲೇಜಲ್ಲೂ ಅಷ್ಟೇ ತುಂಬಾ ಜನ ಕ್ರೌಡ್ ಇದ್ದಾಗ ಅವ್ರು ಫಾಲೋ ಅಪ್ ಮಾಡೋದಕ್ಕಾಗೋದಿಲ್ಲ. ಸೊ ಇದೆಲ್ಲಾ ವಿಷಯದಲ್ಲಿ ನೀವು ಹುಷಾರಾಗಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ, ಇಲ್ಲ ಅಂದ್ರೆ ಕೆಲಸ ಸಿಗೋದಿಲ್ಲ. ಸೊ ನಮಗೆ ಕೊಟ್ಟಿರೋ ರಿವ್ಯೂ ಪ್ರಕಾರ ಸರ್ ನಮ್ಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ತುಂಬಾ ಜನ ಹೇಳ್ತಾರೆ. ಸೊ ಇದ್ರ ಮೇ ಬಿ ಇದು ಕಾರಣ ಇರ್ಬೋದು, ಇಲ್ಲ ಕಾಲೇಜಸ್ ಒಳ್ಳೆ ಕಂಪ್ನೀಸ್ ನ ಕರೆಸ್ತೇನೂ ಇರ್ಬೋದು. ಸೊ ಇದನ್ನ ನೀವು ಅಡ್ಮಿಷನ್ ಟೈಮಲ್ಲೇ ನೀವು ಕಾಲೇಜಲ್ಲಿ ಕೇಳಿದಾಗ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಇನ್ನು ಹಾಸ್ಟೆಲ್ ವಿಷಯಕ್ಕೆ ಬಂದಾಗ, ಹಾಸ್ಟೆಲ್ ಏನಪ್ಪಾ ಇರುತ್ತೆ ಅಂದ್ರೆ 1,00,000 1,20,000 ಇರುತ್ತೆ. ಸೊ ನಿಮ್ಗೆ ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ ಕಂಫರ್ಟಬಲ್ ಅನ್ಸಿದ್ರೆ ಕಾಲೇಜ್ ಹಾಸ್ಟೆಲ್ ಸೇರಿ, ಇಲ್ಲ ಅಂದ್ರೆ ಹೊರಗಡೆ ತುಂಬಾ ಪಿಜಿಸ್ ಮಾಡ್ಬಿಟ್ಟಿದ್ದಾರೆ ಪ್ರೆಸಿಡೆನ್ಸಿ ಸರೌಂಡಿಂಗ್ ಅಲ್ಲಿ. ಸೊ ನೀವು ಯಾವ್ದಾದ್ರು ಪಿಜಿ ಬೇಕಾದ್ರೂ ಸೇರ್ಕೊಬಹುದು. ಎಷ್ಟು ಅಂದ್ರೆ ತುಂಬಾ ಪಿಜಿಸ್ ಕಾಣುತ್ತೆ ನಿಮ್ಗೆ ಕಾಲೇಜ್ ಸರೌಂಡಿಂಗ್ಸ್ ಅಲ್ಲಿ. ಯಾವ್ದೇ ಪಿಜಿ ಬೇಕಾದ್ರೂ ನೀವು ಸೇರ್ಕೊಬಹುದು. ಈ ಕಾಲೇಜ್ನ ಯೂನಿವರ್ಸಿಟಿನೇ ಡಿಪೆಂಡ್ ಆಗಿ ಪಿಜಿಸ್ ಮಾಡಿದ್ದಾರೆ. ಸೊ ನಿಮ್ ಸೇರೋಗಿದ್ರೆ ಸೇರ್ಬೋದು. ಸೊ ಇಲ್ಲ ನಾನು ಓಡಾಡ್ತೀನಿ ಅಂದ್ರೆ ರಾಜನಕುಂಟೆಲ್ಲೂ ಪಿಜಿಸ್ ಇರುತ್ತೆ, ಇಲ್ಲ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಹಾಸ್ಟೆಲ್ ನೋಡ್ಕೊಂಡು ನೀವು ಜಾಯ್ನ್ ಆಗ್ಬೋದು. ತುಂಬಾ ಎಕನಾಮಿಕಲ್ ಆಗಿರುತ್ತೆ. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಸ್ಟೆಲೇ ಕಾಸ್ಟ್ಲಿ ಆಗುತ್ತೆ. ಸೊ ಇನ್ನೊಂದೇನಪ್ಪ, ಅಡ್ಮಿಷನ್ ಟೈಮಲ್ಲಿ ಹೋದ್ರೆ ಎಂಟ್ರೆನ್ಸ್ ಇಂದಾನೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ತುಂಬಾ ಜನ ಪೇರೆಂಟ್ಸ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಕಾಲೇಜ್ ಕ್ಯಾಂಪಸ್ನೆಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೋದ್ರೆ ಕಾಲೇಜ್ ಕ್ಯಾಂಪಸ್ನೆಲ್ಲ ಅವರೇ ತೋರಿಸ್ತಾರೆ ಅವ್ರದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಅಂತ. ಸೊ ಇದು ಅಡ್ಮಿಷನ್ ಟೈಮಲ್ಲಿ ಇದು ಎಲ್ಲ ಕಾಲೇಜಲ್ಲೂ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಟಜಿ ಮೇಂಟೈನ್ ಮಾಡ್ತಾರೆ. ಸೊ ನಿಮ್ ಡೈಲಿ ಸ್ಟೂಡೆಂಟ್ಸ್ ನ ಕರ್ಕೊಂಬ ಅಂದ್ರೆ ಯಾವ ಕಾಲೇಜಲ್ಲೂ ಆಗೋದಿಲ್ಲ. ಸೊ ಇದನ್ನ ನಾನು ಐ ಥಿಂಕ್ ತುಂಬಾ ಕಡೆ ರಿವ್ಯೂ ಕೇಳಿದೀನಿ. ಏನ್ ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಮ್ಗೆ ಕರ್ಕೊಂಡು ಕಾಲೇಜ್ ಎಲ್ಲ ತೋರಿಸ್ತಾರೆ, ನೆಕ್ಸ್ಟ್ ನಾವೇ ನಡ್ಕೊಂಡು ಹೋಗ್ಬೇಕು ಕ್ಲಾಸಸ್ಗೆಲ್ಲ ಅಂತ. ಸೊ ಯಾವ ಕಾಲೇಜಲ್ಲೂ ನಿಮ್ಗೆ ಇನಿಷಿಯಲ್ ಇದೆಲ್ಲ ಕಾಮನ್ ಇರುತ್ತೆ, ಇದು ಸ್ಟ್ರಾಟಜಿ ಇರುತ್ತೆ. ಸೊ ಆ ಸ್ಟ್ರಾಟಜಿ ಕಾಮನ್ ಅದು, ಅದ್ರ ಬಗ್ಗೆ ನಾವೇನು ನೆಗೆಟಿವ್ ಆಗಿ ಮಾತಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ನೀವು ಜಾಯ್ನ್ ಆಗಿ, ಇಲ್ಲ ಅಂದ್ರೆ ಜಾಯ್ನ್ ಆಗ್ಬೇಡಿ. ಜೊತೆಗೆ ಈಗ ಫೈನಲ್ ಆಗಿ ಏನಕ್ಕಪ್ಪ ಸೇರ್ಬೋದು ಅಂದ್ರೆ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇವ್ರದೇ ಆದ ಸಿಲೆಬಸ್ ಇರುತ್ತೆ. ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಸ್ಕೋರ್ ಮಾಡೋಕ್ಕೆ ಪ್ರೈವೇಟ್ ಯೂನಿವರ್ಸಿಟಿ ಆದಾಗ. ಸೊ ಇದು ಪಾಯಿಂಟ್ಸ್ ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಜಾಯ್ನ್ ಆಗ್ಬೋದು. ಏನಾದ್ರೂ ನೆಗೆಟಿವ್ ಪಾಯಿಂಟ್ಸ್ ಇದೆ ಅಂದ್ರೆ ಸ್ವಲ್ಪ ಯೂನಿವರ್ಸಿಟೀಸ್ ಅಂದಾಗ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ನಿಮ್ಮಲ್ಲೇ ಕಾಂಪಿಟೇಷನ್ ಇರುತ್ತೆ. ಈಗ CS ಅಲ್ಲಿ ಇಲ್ಲೇ ಒಂದು 2,000-3,000 ಜನ IT ರಿಲೇಟೆಡ್ ಬ್ರಾಂಚ್ ಸ್ಟೂಡೆಂಟ್ಸ್ ಇದ್ರೆ, ಆ ಪ್ಲೇಸ್ಮೆಂಟ್ ಒಂದು ಕಂಪನಿಗೆ ಈಗ 10 ಜನ ತಗೊಂತಾರೆ ಅಂದ್ರೆ 3,000 ಜನನು ಕಾಂಪಿಟೇಟ್ ಮಾಡ್ತಾರೆ. ಸೊ ಅವಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದು ಒಂದು ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡ್ಕೊಬಹುದು. ಸೊ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ಇಲ್ಲ ನನಗೆ ಇನ್ನೂ ಸ್ವಲ್ಪ ರೆಪ್ಯೂಟೆಡ್ ಕಾಲೇಜ್ ಬೇಕು, VT ವಂಡರ್ ಕಾಲೇಜ್ ಬೇಕು ಅಂದಾಗ ನೀವು ಆಲೋಚನೆ ಮಾಡ್ಬೋದು. ಸೊ ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಇದು ಯಲಹಂಕ ಸೆಂಟ್ರಲ್ ಏನು ಇಲ್ಲ, ಅಥವಾ ಸಿಟಿಯಲ್ಲಿ ಇಲ್ಲ, ಒಂದು ಔಟ್ಸ್ಕರ್ಟ್ ಅಲ್ಲಿ ಇದೆ. ಸೊ ಸ್ವಲ್ಪ ದೂರ ಆಗುತ್ತೆ, ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗುತ್ತೆ. ಕಾಲೇಜ್ ಬಸ್ ನ ಡಿಪೆಂಡ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಕನ್ವೀನಿಯಂಟ್ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಪಾಯಿಂಟ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೊಬಹುದು. ಪ್ಲೇಸ್ಮೆಂಟ್ ಆಲ್ರೆಡಿ ನಾನು ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದೀನಿ, ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಈ ಕಾಲೇಜ್ನ ಸೇರ್ಬೋದು. ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ತುಂಬಾ ಕೋರ್ಸಸ್ ನ ಆಫರ್ ಮಾಡ್ತಾರೆ. ಸೊ ನೀವು ತುಂಬಾ ಟೆನ್ಷನ್ ತಗೊಂಡು ಹರಿ ಮಾಡ್ಕೊಂಡು ಅಡ್ಮಿಷನ್ ಆಗುವಂತದ್ದು ಏನಿಲ್ಲ. ಸೊ ತುಂಬಾ ಸೀಟ್ಸ್ ಈ ಕಾಲೇಜಲ್ಲಿ ಇದೆ. ಸೊ ಯಾರ್ಯಾರೋ ಮಾತು ಕೇಳ್ಕೊಂಡು ಮ್ಯಾನೇಜ್ಮೆಂಟ್ ಅಲ್ಲಿ ಲಕ್ಷ ಎಲ್ಲ ಕಟ್ಟಬೇಡಿ. ನಿಮ್ಗೆ ಆರಾಮಾಗಿ KCET ಅಲ್ಲೇ ಸೀಟ್ ಸಿಗುತ್ತೆ. ಇನ್ ಕೇಸ್ ಸಿಗ್ಲಿಲ್ಲ ಆದ್ರೂ ನೀವು ಹೋಗಿ ನೀವೇ ಮಾತಾಡಿ ಕಡಿಮೆ ಫೀಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ರೆ ಖಂಡಿತ ಸೀಟ್ಸ್ ಕೊಡ್ತಾರೆ. ಹರಿ ಬರಿಯಲ್ಲಿ ಏನಂತೂ ಸೇರಕ್ ಹೋಗ್ಬೇಡಿ. ಯಾವುದೇ ಕಾಲೇಜ್ ಆದ್ರೂ ತುಂಬಾ ಸೀಟ್ಸ್ ಇದೆ IT ಬ್ರಾಂಚಸ್ ರಿಲೇಟೆಡ್.
ಸೊ ಆತರ ಪಟ್ಟು ಲಕ್ಷ ಲಕ್ಷ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅಲ್ಲಿ ಸುರಿಬೇಡಿ. ಆ ದುಡ್ಡನ್ನ ನಿಮ್ಮ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ ಮಕ್ಕಳಿಗೆ ಭವಿಷ್ಯ ನಿಮ್ ಸ್ಕಿಲ್ ಮೇಲೆ ನಿಂತಿರುತ್ತೆ. ಯಾವುದೇ ಕಾಲೇಜಲ್ಲಿ ಓದಿದ್ರು ತೊಂದರೆ ಇಲ್ಲ. ಸೊ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಒಳ್ಳೇದಾಗ್ಲಿ. ಇನ್ನೂ ಏನಾದ್ರೂ ನಾನು ಮಾಹಿತಿ ಮಿಸ್ ಮಾಡಿದ್ರೆ ತಿಳಿಸಿ. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀನಿ. ಇಲ್ಲ ನಿಮಗೆ ಏನಾದ್ರೂ ಪ್ರೆಸಿಡೆನ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿದ್ರೆ ಖಂಡಿತ ತಿಳಿಸಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.